ಓಂ ಶಾಂತಿ ಎಲ್ಲರಿಗೂ. ಈ ನಿಮ್ಮ ಮನೆ ಮಗಳ ಕಡೆಯಿಂದ ಈ ದಿವಸ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದ್ರಿ ಮಕ್ಕಂಡಿ ಹಲ್ವಾ. ಬರ್ರಿ ನೋಡ್ಕೊಂಬರೋಣ ಹೆಂಗದ ಮಕ್ಕಂಡಿ ಹಲ್ವಾ ಅನ್ನೋದ್ರಿ. ಈಗ ನಾವು ಕಿಚನ್ದಾಗ ಹೊಂಟಿದ್ದೇವೆ. ಕಿಚನ್ದಾಗ ಹೋಗ್ಕೊಳ್ಳೋ ಮೊದಲು ಏನು ಮಾಡೋಣ್ರಿ, 4 ಸಂಕಲ್ಪ ಮಾಡೋಣ್ರಿ. 1ನೇ ಸಂಕಲ್ಪ ಅದ್ರಿ ನಾವು ಪರಮಾತ್ಮನ ಮಕ್ಕಳಿದ್ದೇವ್ರಿ. 2ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯವರೆಲ್ಲ ಹೆಂಗದ್ರಿ ಶಾಂತ ಅದಾರ್ರಿ. 3ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯವರೆಲ್ಲ ಹೆಂಗದ್ರಿ ಸುಖಿ ಅದಾರ್ರಿ. 4ನೇ ಸಂಕಲ್ಪ ಅದ್ರಿ ನಮ್ಮ ಮನಿನೇ ಹೆಂಗದ್ರಿ ಸ್ವರ್ಗ ಅದ್ರಿ. ಮನೆ ಸ್ವರ್ಗ ಇತ್ತಂದ್ರೆ ಹೆಂಗತ್ತದ್ರಿ, ಮನಸ್ಸನ್ನು ತಂದೃಷ್ಟಿ ಇರ್ತದ್ರಿ, ಶರೀರನೂ ತಂದೃಷ್ಟಿ ಇರ್ತದ್ರಿ, ಮತ್ತು ಸಂಪತ್ತಿವಾನ್ ಇರ್ತೀರಿ. ಯಾವಾಗಲೂ ಕಿಚನ್ದಾಗ ಹೋಗ್ಕೊಳ್ಳೋ ಹೆಂಗಿರ್ಬೇಕು ರೀ, ಶುದ್ಧ ಸಂಕಲ್ಪ ಇರ್ಬೇಕು ರೀ, ಶ್ರೇಷ್ಠ ಸಂಕಲ್ಪ ಇರ್ಬೇಕು ರೀ, ಮತ್ತು ಮನುಷ್ಯ ಹೆಂಗಿರ್ಬೇಕು ರೀ, ಶಾಂತಿ ಇರ್ಬೇಕು. ನೀವು ಅತ್ತಿರ್ಬೇಕು ರೀ. ಹೆಂಗೆ ಶಾಂತಿ ಸಿಗ್ತದೆ? ಬ್ರಹ್ಮಕುಮಾರಿ ಸಂಸ್ಥೆಗೆ ಭೇಟಿ ಕೊಟ್ಟು ನೋಡ್ರಿ. ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲಿರ್ತಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿರಿ. ಶಹರಗೊಟ್ಟದ್ರಿ ಸಂಸ್ಥಾ ಇದ್ದೇ ಆದ್ರಿ, ಮತ್ತು ಹಳ್ಳಿಗೊಟ್ಟನು ಏನದ್ರಿ ಸಂಸ್ಥಾ ಆದ್ರಿ. ಈ ಸಂಸ್ಥಾಕ್ಕೆ ಭೇಟಿ ಕೊಟ್ಟು ನೋಡ್ರಿ, ನಿಮ್ಗೆ ಸುಖ ಶಾಂತಿ ಎಲ್ಲ ಸಿಗ್ತದೆ ರೀ, ಸಂಪತ್ತಿನೂ ಸಿಗ್ತದೆ ರೀ, ಅನುಭವ ಆಗ್ತದೆ. ಸುಖ ಶಾಂತಿ ಸಂಪತ್ತಿ ಎಲ್ಲದ್ರದ್ದು ಅನುಭವ ಆಗ್ತದೆ. ಭೇಟಿ ಕೊಟ್ಟು ನೋಡ್ರಿ. ಮೇನ್ ಎಲ್ಲ ಸಂಪತ್ತಿ ಆದ್ರೆ ಎಲ್ಲನೂ ಆದರೆ ಏನು ಐಶ್ವರ್ಯ ಆದ್ರೆ ಶಾಂತಿ ಇರಲಿ ಅಂದ್ರೆ ಏನಂತದ್ರಿ, ಏನೂ ಇಲ್ಲಾರ್ದಂಗೆ ಆಗ್ತದೆ. ಅದಕ್ಕೆ ಶಾಂತಿ ಬೇಕಾದ್ರೆ ಏನು ಮಾಡಿರಿ, ಬ್ರಹ್ಮಕುಮಾರಿ ಸಂಸ್ಥೆಗೆ ಭೇಟಿ ಕೊಟ್ಟು ನೋಡ್ರಿ. ನಿಮಗೆ ಶಾಂತಿ ಹೆಂಗೆ ಸಿಗ್ತದೆ ನಿಮ್ಗೆ ಹಾದಿ ತೋರಿಸ್ತಾರೆ ರೀ. ಮತ್ತು 100ಕ್ಕೆ 100% ಹೇಳ್ತೀನಿ, ನಿಮ್ಗೆ ಶಾಂತಿಯಲ್ಲಿ ಹೋಗೋ ನಿಮ್ಗೆ ಸಿಕ್ಕೇ ರೀ. ಈಗೇನು ಮಾಡಿದೆವು, ಮಕ್ಕಂಡಿ ಹಲ್ವಾ ಮಾಡಿದೇವೆ ರೀ. ಮಕ್ಕಂಡಿ ಹಲ್ವಾ ಎಷ್ಟು ಟೇಸ್ಟಿ ಅದ್ರಿ, ಮತ್ತು ಭಾಳ ಸಿಂಪಲ್ ಅದ್ರಿ, ಭಾಳ ಟೇಸ್ಟಿನೂ ಅದ್ರಿ. ಇದೇನು ಮಾಡಿರಿ, ಮಾಡಿ ನೋಡಿರಿ ಮಕ್ಕಂಡಿ ಹಲ್ವಾ. ಭಾಳ ಸೂಪರ್ ಆಗಿರ್ತದೆ ರೀ, ಭಾಳ ಟೇಸ್ಟಿ ಇರ್ತದೆ, ಮತ್ತು ಭಾಳ ಸಿಂಪಲ್ ಅದ್ರಿ ಇದು. ಮತ್ತು ಇದೇನು ಮಾಡಿರಿ, ಮ್ಯಾಲೆ ತುಪ್ಪ ಜರ್ಕ್ ಇಳ್ಕೊಂಡ್ಬಿಟ್ಟು ಒಂದು ಇಟ್ಟು ಟೇಸ್ಟಿ ಆಗ್ತದೆ ರೀ. ಒಮ್ಮೆ ಏನು ಮಾಡಿರಿ, ನೀವು ಟೇಸ್ಟ್ ಮಾಡಿ ನಂಗೆ ಹೇಳ್ರಿ, ನಾವು ತಿಳಿಸಿ. ಭಾಳ ಮೆತ್ತಗೆ ಮೃದು ಆಗ್ತದೆ ರೀ. ನೋಡಿ, ಸಣ್ಣ ಮಕ್ಳಿಗೆ ಭಾಳ ಇಷ್ಟ ಇರತ್ತಿಲ್ಲಕ್ರಿ. ಈ ಥರ ಏನು ಮಾಡೋದು ರೀ, ಮಕ್ಕಂಡಿ ಹಲ್ವಾ ಮಾಡೋದ್ರಿ. ಬರ್ರಿ ನೋಡ್ಕೊಂಬರೋಣ ಮಕ್ಕಂಡಿ ಹಲ್ವಾ ಹೆಂಗೆ ಮಾಡೋದು ತಂದು. ಬರ್ರಿ ನೋಡ್ಕೊಂಬರೋಣ ಮಕ್ಕಂಡಿ ಹಲ್ವಾ ಹೆಂಗೆ ಮಾಡೋದು. ಇಲ್ಲಿ ಏನು ಮಾಡೀನಿ ರೀ, 1 ಕಪ್ ರವೆ ತೊಗೊಂಡೀನಿ ರೀ, ಬಾಂಬೆ ರವೆ ತೊಗೊಂಡೀನಿ ರೀ. ಇದಕ್ಕೆ ಏನು ಮಾಡ್ತೀನಿ ರೀ, 1 ಚಮಚ ಅಷ್ಟು ತುಪ್ಪ ಹಾಕೋತೀನಿ ರೀ. ಗ್ಯಾಸ್ ಏನು ಮಾಡಿರಿ, ಫುಲ್ ಇಟ್ಕೋಬೇಡ್ರಿ, ಮೀಡಿಯಮ್ದಾಗ ಇಟ್ಕೊಂಡು ಹುರ್ರಿ. ಭಾಳ ಸಿಂಪಲ್ ಅದ್ರಿ, ಭಾಳ ಟೇಸ್ಟಿನೂ ಆಗ್ತದೆ ರೀ. ಈ ಥರ ಏನು ಮಾಡೋದು ರೀ, ಭಾಳ ಹುರ್ಕೋಬೇಡ್ರಿ, ಸ್ವಲ್ಪ ಹುರ್ಕೋರಿ. ಇದೇನಾಗಬೇಕು, ತುಪ್ಪ ಎಲ್ಲ ಒಣ ಆಗ್ಬೇಕು ರೀ. ಅಂದ್ರೆ ಇದು ರವೆ ಒಣ ಆಗೋಕತ್ತಕ್ಕ ಏನು ಮಾಡ್ಕೋರಿ, ಇದಕ್ಕೆ ಚೆಂದಾಗಿ ಹುರ್ಕೋರಿ. ನೋಡಿರಿ, ಈ ಥರ ಹುರ್ಕೊಂಡು ಏನು ಮಾಡಿದ್ರಿ, ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ, ರವೆ ಹೊರಗೆ ತೊಗೊಳ್ರಿ ಇದ್ರ ನಮ್ಮ ಕಡೆದಂತ. ಈಗೇನು ಮಾಡೋಣ್ರಿ, ಅದೇ ವಾಟಿಲಿ ನಾನು ಹಾಲು ಹಾಕೋತೀನಿ ರೀ. 3 ವಾಟಿ ಹಾಲು ಹಾಕೋತೀನಿ ರೀ. ಹಾಲು ಭಾಳ ಗರಮ್ ನಡೆಯಂಗಿಲ್ಲ ರೀ, ಅಷ್ಟೇ ಏನು ಮಾಡಿರಿ, ಥೋಡೆ ಗರಮ್ ಮಾಡ್ಕೋರಿ. ತಣ್ಣಗಿದ್ರು ನಡಿತಾವೆ ರೀ, ಹಿಂಗೆಲ್ಲ ಗರಮ್ ಇಲ್ಲ, ಮತ್ತು ಗರಮ್ ಮಾಡ್ಕೋರಿ ಸ್ವಲ್ಪ. ಏನು ಮಾಡೀನಿ ರೀ, 3 ವಾಟಿ ಹಾಲು ತೊಗೊಂಡು ಈಗೇನು ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ರವೆ ಎಲ್ಲ ರೀ, ಬಾಂಬೆ ರವೆ ರೀ. ಈಗೇನು ಇದೆಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೋಡಿರಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಇದೇನು ಗಂಟೆ ಏನೂ ಆಗಲ್ಲ ರೀ. ಈ ಥರ ಏನು ಮಾಡೋದು ರೀ, ಸೌಕಾಸಾಗಿ ಮಿಕ್ಸ್ ಮಾಡ್ಕೊಳ್ಳೋದು ರೀ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಚ್ಚಿಟ್ಕೊಳ್ಳೋಣ್ರಿ. ಈಗೇನು ಮಾಡ್ತೀನಿ ರೀ, ಅದೇ ಕಡೆ ಇಟ್ಕೊಡೀನಿ ರೀ. ಹೊಳ್ಳಿ ಈಗ 1 ಚಮಚ ತುಪ್ಪ ಹಾಕೋತೀನಿ ರೀ. ಇದಕ್ಕೇನು ಮಾಡ್ತೀನಿ, ಡ್ರೈ ಫ್ರೂಟ್ಸ್ ಹಾಕೋತೀನಿ ರೀ. ಏನು ಮಾಡೋಣ್ರಿ, ಸ್ವಲ್ಪ ಕೆಂಪು ಆಗೋತಕ್ಕ ಇದಕ್ಕೆ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ್ರಿ. ಈ ಥರ ಏನು ಮಾಡಿದ್ರಿ, ಕೆಂಪು ಕಲರ್ ಹುರ್ಕೊಂಡು ತೊಗೊಳ್ರಿ. ಹೊರಗೆ ಒಂದು ಪ್ಲೇಟ್ನಾಗ ತೊಗೊಂಡ್ಬಿಡೋಣ್ರಿ. ಈಗ ಅದೇ ತುಪ್ಪನಾಗ ಏನು ಮಾಡೋದ್ರಿ, ಸಕ್ಕರೆ ಹಾಕೊಳ್ತಿದ್ರಲ್ಲ. ಇದಕ್ಕೆ ತುಪ್ಪ ಭಾಳ ಹತ್ತಲ್ಲ ರೀ, ಕೇಸರಿ ಬಾತಿ ತುಪ್ಪ ಭಾಳ ಹಾಕ್ತದೆ ರೀ. ಆದರೆ ಇದಕ್ಕೆ 2 ಚಮಚ ತುಪ್ಪ ಆದ್ರೆ ರಗಡ ಆಗ್ತದೆ ರೀ, ಸಾಕಾಗ್ತದೆ ರೀ. ಮಕ್ಕಳು ಭಾಳ ಇಷ್ಟಪಡ್ತಾರೆ ಇದಕ್ಕೆ ರೀ. ಈ ಥರ ಏನು ಮಾಡಿದ್ರಿ, ತುಪ್ಪೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಇನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ರೀ ಇದಕ್ಕೆ. ಈಗೇನು ಮಾಡೋಣ್ರಿ, ಸಕ್ಕರೆ ಆನ್ ಮಾಡ್ಕೊಂಡ್ರಿ. ಗ್ಯಾಸ್ ಏನು ಮಾಡ್ಕೊಂಡ್ರಿ, ಭಾಳ ಹೈ ಗ್ಯಾಸ್ ಇಟ್ಕೋಬೇಡ್ರಿ, ಮೀಡಿಯಮ್ದಾಗ ಇಟ್ಕೋರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಈ ಥರ ಏನು ಮಾಡೋದ್ರಿ, ಅದಕ್ಕೆ ಚಮಚಲ್ಲಿ ತಿರುಗಿಸೋದ್ರಿ ಸಕ್ರೆಗೆ. ನೋಡಿರಿ, ಈ ಥರ ಸಕ್ರೆ ಕಲರ್ ಬರ್ಬೇಕು ರೀ. ಈಗ ನಾನು ಏನು ಮಾಡ್ತೀನಿ, ಕೇಸರಿ ಹಾಕೋತೀನಿ ರೀ. ಒಂದು 4 ಕೆಲಿ ಕೇಸರಿ ಹಾಕೊಂಡೀನಿ ರೀ. ಈಗೇನು ಮಾಡೋಣ್ರಿ, ಇದು ನಾನು ತಯಾರು ಮಾಡಿ ಇಟ್ಕೊಂಡಿದ್ದಲ್ಲ ರೀ ಹಲ್ವಾ, ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈ ಥರ ಏನು ಮಾಡಿದ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಗ್ಯಾಸ ಪೂರ ಸಣ್ಣ ಇಟ್ಕೊಳ್ಳೋದ್ರಿ. ನಾ ರವಾದ ನೀರು ಹಾಲಾಗಿ ಇಟ್ಕೊಂಡಿದ್ದಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ಈ ಥರ ಏನು ಮಾಡಿದ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಮಸ್ತ್ ಆಗ್ತದೆ ರೀ, ಭಾಳ ಸಾಫ್ಟ್ ಮಾತಾಡ್ತದೆ ರೀ, ಮತ್ತು ಭಾಳ ಟೇಸ್ಟಿನೂ ಇರ್ತದೆ ರೀ. ಮಕ್ಳಿಗೆ ಭಾಳ ಇಷ್ಟ ರೀ ಇದು.
ಅದು ಲೌಕರು ಆಗ್ತದೆ 5 ಮಿನಿಟ್ನಾಗ ಅಂತ ತಯಾರಾಗ್ತದೆ ರೆಸಿಪಿ ರೀ. ಮಾಡಿ ನೋಡಿರಿ. ನಾನು ನಿಮ್ಗೆ ಇಷ್ಟ ಆಗ್ಯದ ಅಂತ ತಿಳ್ಕೊತೀನಿ ರೀ. ಕಮೆಂಟ್ ಮಾಡಿ ತಿಳಿಸಿರಿ ನಂಗೆ ಹಾಗೆ ನೋಡಿರಿ. ಈ ಥರ ಏನು ಮಾಡಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಏನು ಮಾಡ್ಕೊಂಡೇನಿ ರೀ, ಒಣ ಕೊಬ್ಬರಿ ಹೆರ್ಚ್ಕೊಂಡೇನಿ ರೀ. ಮತ್ತು ನಿಮ್ಮಲ್ಲಿ ಹಸಿ ಕೊಬ್ಬರಿ ಇದ್ರೂ ನಡೀತದೆ ರೀ. ಇದಕ್ಕೆ ಮಸ್ತ್ ಆಗ್ತದೆ ರೀ. ಈ ಥರ ಏನು ಮಾಡಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ನಾ ಏನು ಮಾಡ್ಲತ್ತೀನಿ ರೀ, ಒಂದಿಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ರೀ. ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಏಲಕ್ಕಿ ಪುಡಿ ಹಾಕ್ಕೊಂಡೇನಿ ರೀ. ಈಗ ಏನು ಮಾಡ್ತೀನಿ, ಎಲ್ಲ ಡ್ರೈ ಫ್ರೂಟ್ಸ ಮಿಕ್ಸ್ ಮಾಡ್ಕೊತೀನಿ ರೀ. ಈ ಥರ ಏನು ಮಾಡಿದ್ರೆ ಎಲ್ಲ ಡ್ರೈ ಫ್ರೂಟ್ಸ ಮಿಕ್ಸ್ ಮಾಡ್ಕೋದ್ರಿ. ಈ ಥರ ಏನು ಮಾಡಿದ್ರಿ ಮಸ್ತ್ ಆಗ್ತದೆ ರೀ ಮಕ್ಕಂಡಿ ಹಲ್ವಾ ರೀ. ಒಮ್ಮೆ ಟೇಸ್ಟ್ ಮಾಡಿರಿ, ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳ್ರಿ ನೋಡಿರಿ. ಈ ಥರ ಆಗನೇನು ಮಾಡಿದ್ರಿ, ಗ್ಯಾಸ್ ಆಫ್ ಮಾಡ್ಕೊಳ್ದ್ರಿ. ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ರೀ ಮಕ್ಕಂಡಿ ಶಿರಾ. ಈ ಥರ ಏನು ಮಾಡಿರಿ ನೀವು ಟೇಸ್ಟ್ ಮಾಡಿ ನೋಡಿರಿ. ಎಲ್ಲರೂ ಇಷ್ಟಪಡ್ತಾರೆ ಮನೆಯವ್ರಿ. ಶರೀರಕ್ಕೂ ಚಲೋ ರೀ. ನೋಡಿರಿ ನಮ್ಮ ಮ್ಯಾಲೆ ಏನು ಮಾಡ್ಕೊಳ್ತೀನಿ ರೀ, ಕಸಿ ಹಚ್ಕೊಳ್ತೀನಿ ರೀ. ಈ ಥರ ಏನು ಮಾಡಿದ್ರಿ, ಮೇಲೆ ಡ್ರೈ ಫ್ರೂಟ್ಸ್ ಇದ್ರೆ ಹಚ್ಕೊಳ್ರಿ, ಇಲ್ಲಾಂದ್ರೆ ನಾನು ಕಸಿ ಹಚ್ಕೊಳ್ತೀನಿ ರೀ. ಈ ಥರ ನೋಡಿರಿ, ಈ ಥರ ಮಸ್ತ್ ರೆಸಿಪಿ ತಯಾರಾಗ್ತದೆ ರೀ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ತಿಳ್ಕೊತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಸಿಗುಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಭೀ ಖುಷಿಯಾಗಿರಿ ಮತ್ತು ಮತ್ತೊಬ್ರಿಗೆ ಏನು ಮಾಡಿರಿ, ಖುಷಿ ಕೊಡ್ಕೋತೇ ಇರಿ. ಇದು ಏನಾದರೂ ಒಂದು ದೊಡ್ಡ ಸಂಪತ್ತಿ ಅದು. ಬಾಯ್, ಟೇಕ್ ಕೇರ್. ಓಂ ಶಾಂತಿ.